ಕುರುಕ್ಷೇತ್ರ ಯುದ್ಧ ಆರಂಭಕ್ಕೂ ಮುಂಚೆ ಶ್ರೀಕೃಷ್ಣ ಕರ್ಣನನ್ನು ಭೇಟಿಯಾಗಿ ಅವನ ಜನ್ಮ ಸತ್ಯವನ್ನು ತಿಳಿಸುತ್ತಾನೆ. ಕರ್ಣನು ಸೂತನ ಮಗ ಅಲ್ಲ, ಕುಂತಿಗೆ ಸೂರ್ಯದೇವರಿಂದ ಹುಟ್ಟಿದ ಹಿರಿಯ ಪುತ್ರ ಎಂದು ಕೃಷ್ಣನು ಕರ್ಣನಿಗೆ ಹೇಳುತ್ತಾನೆ. ಹಾಗೆಯೇ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ಕಡೆ ಬಂದರೆ ಹಸ್ತಿನಾಪುರದ ರಾಜ್ಯ ಮತ್ತು ಗೌರವ ಸಿಗುತ್ತದೆ ಎಂದು ಸಹ ಕರ್ಣನಿಗೆ ಕೃಷ್ಣ ಹೇಳುತ್ತಾನೆ. ಆದರೆ ಕರ್ಣನು ಅದನ್ನು ತಿರಸ್ಕರಿಸುತ್ತಾನೆ. ತನ್ನನ್ನು ಬೆಳೆಸಿದ ಆದಿರಥ ಮತ್ತು ರಾಧೆಯ ಋಣ ಹಾಗೂ ದುರ್ಯೋಧನನ ಸ್ನೇಹವನ್ನು ಬಿಟ್ಟು ಹೋಗುವುದು ನನ್ನ ಧರ್ಮವಲ್ಲ ಎಂದು ಅವನು ಹೇಳುತ್ತಾನೆ. ಅದೇ ಸಮಯದಲ್ಲಿ ಕುಂತಿಯು ಸಹ ಕರ್ಣನನ್ನು ಭೇಟಿಯಾಗಿ ತಾನೇ ನಿನ್ನ ತಾಯಿ ಎಂದು ಸತ್ಯವನ್ನು ಹೇಳುತ್ತಾಳೆ ಮತ್ತು ಪಾಂಡವರ ಕಡೆ ಬರಲು ಕೇಳಿಕೊಳ್ಳುತ್ತಾಳೆ. ಆದರೆ ಕರ್ಣನು ನನ್ನ ನಿಷ್ಠೆಯನ್ನು ಬದಲಿಸದೆ ಅವರ ತಾಯಿಗೂ ಸಹ ಇದೇ ಹೇಳುತ್ತಾನೆ. ದುರ್ಯೋಧನನ್ನು ಬಿಟ್ಟು ಬರುವುದು ಸಾಧ್ಯವಿಲ್ಲ. ಆದರೆ ತಾಯಿಗೆ ಒಂದು ಮಾತು ನೀಡುತ್ತಾನೆ. ಯುದ್ಧದಲ್ಲಿ ಅರ್ಜುನನ್ನು ಹೊರತುಪಡಿಸಿ ಉಳಿದ 4 ಪಾಂಡವರಿಗೆ ಯಾವುದೇ ರೀತಿಯ ಹಾನಿ ಮಾಡುವುದಿಲ್ಲ ಎಂದು ಮಾತು ಕೊಡುತ್ತಾನೆ. ಈ ಘಟನೆ ಕರ್ಣನ ನಿಷ್ಠೆ, ಧರ್ಮ ಮತ್ತು ವಿಧಿಯ ನಡುವಿನ ಸಂಘರ್ಷವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ.